ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ, ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ. ಸೊ ಬಿ ಜೆ ಪಿಯವರು ಅವ್ರಿಗೆ ಏನಾಗ್ಬಿಟ್ಟಿದೆ, ಸಿಕ್ಕಾಕೊಂಡಿದ್ದಾರೆ. ಆರ್ ಎಸ್ ಎಸ್ ಯಾರು ಪರವಾಗಿ ಮಾತಾಡಬೇಕು ಅಂತ ವೇದಿಕೆ ಹತ್ತಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ, ಉಳಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ. ಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ನಮಗೆ. ಯಾರೇ ಮಾಡಿದ್ರು ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರು ಕೂಡ ಅಕ್ರಮನೇ. ಇಲ್ಲ ಸರ್ ಅವರು ಮರ್ಡರ್ ಮಾಡಿದ ಅದಕ್ಕೂ ಕಾನೂನಿದೆ. ಇವತ್ತು 3 ಹಿಂದೂಗಳ ಮನೆ ಇದೆ. ಇವತ್ತು ಮುಸ್ಲಿಂ ಬಾಂಧವರು ಐ ಲವ್ ಮೊಹಮ್ಮದ್ ಅಂತೇಳಿ ಫ್ಲೆಕ್ಸನ್ನು ಅವ್ರ ಮನೆ ಮುಂದೆ ಕಟ್ಟಕ್ಕೆ ಬಂದಾಗ ಇಲ್ಲಿ ಕಟ್ಟಬೇಡ ಅಂತ ಹೇಳಿದಕ್ಕೋಸ್ಕರ ಎಲ್ಲ ಜನಗಳು ಸೇರಿ, ಸಾವಿರಾರು ಜನ ಸೇರಿ ಅವ್ರ ಮನೆ ನುಗ್ಗಿ ಕಲ್ಲು ತಗೊಂಡು ಹೊಡೆದು, ಹುಡುಗಿ ತುಳಿದು ಈ ರೀತಿಯಾಗಿ ಅಮಾಯಕವಾಗಿ ನಡ್ಕೊಂಡಿದ್ದಾರೆ. ಬಹುಶಃ ನಾವೆಂದೂ ಕೂಡ ಈ ರೀತಿಯಾಗಿ ನಡೆಯುವಂತ ಬಿಟ್ಟಿಲ್ಲ. ಇವತ್ತು ಜಿಲ್ಲಾಡಳಿತನೂ ಕುಸ್ತೋಗಿದೆ, ಪೊಲೀಸ್ ಅಧಿಕಾರಿಗಳಂತೂ ಪೂರ ಕುಸ್ತೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ನೋಡಿದರೆ ಕಲ್ಲು ಅವರೇ ಆರಿಸಿ ಹಾಕಿದ್ದಾರೆ ಹೊರಗೆ. ಕಲ್ಲ ಅವ್ರು ಹೇಳಿದ FIR ಮಾಡಿದ ಮೇಲೆ ಅದನ್ನ ನೋಡಿ ಮಾತುರು ಮಾಡೋವರೆಗೂ ಕಲ್ಲು ಬಿಡಬೇಕು, ದೊಣ್ಣೆ ಬಿಡಬೇಕು, ಎಲ್ಲವನ್ನೂ ಕೂಡ ಆರಿಸಿ ಅವರೇ ಹೊರಗೆ ಹಾಕಿ ಏನೂ ನಡೆದಿಲ್ಲ ಅನ್ನೋ ಒಂದು ಸಬೂಬನ್ನು ಹೇಳ್ತಾ ಇದ್ದಾರೆ. ಇದು ಬಹುಶಃ ಈ ಜಿಲ್ಲಾಡಳಿತ ಕುಸಿದು ಈ ರೀತಿಯಾಗಿ ಹೇಳಿಕೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ನಾವು ಇಲ್ಲಿವರೆಗೂ ಕೂಡ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಗಳಂಗಿದ್ವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಈ ರೀತಿಯಾಗಿ ದೌರ್ಜನ್ಯ ಮಾಡಿದರೆ ಹಿಂದೂಗಳು ಭಾಳ ಜನ ಇದ್ದಾರೆ. ಇದು ಒಳ್ಳೆತನ ಅಲ್ಲ. ಇವತ್ತು ನೀವೆಲ್ಲರೂ ಕೂಡ ಸಹಿಸ್ಕೊಂಡು ಸುಧಾರಿಸ್ಕೊಂಡು ಹೋಗೋವಂಥದ್ದು ಕಲಿಬೇಕು. ಅವತ್ತಿಂದ ಒಂದು ದಿವಸ ನಾವು ನೋಡಿದ್ವಿ, ಹಳ್ಳಿಮರ ಸರ್ಕಲ್ನಾಗೆ ಅಲ್ಲಿ ಯಾರೋ ಫ್ಲೆಕ್ಸ್ ಹಾಕಿದ್ದಾರೆ, ಶಿವಾಜಿ ಅಂತೇಳಿ ಮಟ್ಟಿಕಲ್ ಹತ್ರ. ಅಲ್ಲಿ ಗಲಾಟೆ ಆಗಿದ್ದು ತಣ್ಣಗಾಗಿದೆ. ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರೆ ಅವ್ರ ಮನೆ ಮುಂದೆ ಅಲ್ಲಿ ಯಾಕೆ ಹಾಕಬೇಕು, ಮುಸ್ಲಿಂ ಮನೆ ಮುಂದೆ ಹೋಗಿ ಗಣಪತಿ ಇಡ್ಬೇಕು, ಅವ್ರ ಮನೆ ಮುಂದೆ ಓಡಾಡ್ಬೇಕು ಅಂತ ಹೇಳ್ತಾರೆ. ಬಹುಶಃ ಅವನಿಗೆ ಕಾಮನ್ ಸೆನ್ಸ್ ನನಗಿಲ್ಲ ಅಂತೇಳಿ, ಅವ್ನು ಪೂರ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಮೊದಲು ಯಾವ ರೀತಿ ಎಲ್ಲರೂ ಒಂದೇ, ಹಿಂದೂನೇ ಆಗಲಿ ಮುಸ್ಲಿಮ್ಸ್ ಆಗಲಿ ಒಂದೇ. ಅವ್ರ ಜೊತೆ ಹಿಂದೂಗಳು ಓಟ್ ಕೊಡಿದ್ದಾರೆ ಅಥವಾ ಮುಸ್ಲಿಮ್ಗಳು ಓಟ್ ಕೊಡಿದ್ದಾರೆ ಅಂತ ಓಲೈಸೋದು ಮಹಾ ತಪ್ಪು. ಮೊದಲು ಈ ಜಿಲ್ಲೆ ಒಳಗೆ ಈ ರೀತಿ ಆಗದಂಗೆ ನಡ್ಕೋಬೇಕಾಗಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಇದ್ರ ಬಗ್ಗೆ ಗಮನ ಹರಿಸಿ ಸರಿಯಾಗಿ ಅಣ್ಣ ತಮ್ಮೊಳಗೆ ನಡೆಸ್ಕೊಳ್ಳೋಂಥ ಬಾಳ್ ಕೊಡೋಂಥ ಕೆಲಸ ಮಾಡಲಿ. ನೀವು ಬರೀ ಇನ್ನೊಬ್ಬರನ್ನ ಹೀಯಾಳ್ಸೋದು, ಇನ್ನೊಬ್ರು ಬೈಯೋದೇ ಮಾಡ್ತಾರೆ. ನಮಗೂ ಭಾಳ ಹೀಯಾಳ್ಸೋಕ್ಕೆ ಬರ್ತದೆ, ಭಾರಿ ಬೈಯೋಕ್ಕೆ ಬರ್ತದೆ. ಯಾಕೆ ಬೇಕು ಇವೆಲ್ಲ? ಆನೆ ಹೋಗ್ತಾ ಇರ್ತದೆ, ನಾಯಿ ಬೋಳ್ತಾ ಇರ್ತವೆ, ನಾಯಿಗಳು ಅಂತ ನಾನು ಸುಮ್ಕಾಗಿದ್ದೆ. ಹೀಗೆ ಮಾಡಿದರೆ ಮತ್ತು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ನಾವು ಏನು ಬೇಕೋ ಅದು ಏನೇನು ಮಾತಾಡಿದ್ರೆ ಎಲ್ಲ ಕೂಡ ಒಳ್ಳೆಗೆ ಸಿದ್ಧವಾಗಿದ್ದೀವಿ. ನಾವು ಯಾರು ಏನು ಕಡಿಮೆ ಇಲ್ಲ. ನಾವು ಕೂಡ ಇಲ್ಲಿ 20 ವರ್ಷ MP ಆಗಿ ಏನೂ ಮಾಡಿಲ್ಲ ಅಂತ ಹೇಳಿದಾನೆ. ಒಂದು ದಿವಸ ನಾವು ಲೋಕಸಭೆ ಮಾತಾಡಿಲ್ಲ ಅಂತ ಹೇಳಿದಾನೆ. ನೋಡಿದೆ ನಾನು ನನ್ನ ಪೇಪರ್. ಅವ್ನಿಗೆ ಗೊತ್ತೈತೆ ಇಲ್ಲ, ಅವಾಗ ಎಲ್ಲಿದ್ದ, ಯಾವ ಊರಾಗಿದ್ದ, ಎಲ್ಲಿದ್ದ ಗೊತ್ತಿಲ್ಲ. ನಾನು ನನ್ನಷ್ಟು ಮಾತಾಡೋದು ಯಾರೂ ಇಲ್ಲ. 1263 ಕ್ವಶನ್ ಹಾಕಿದ್ವಿ ಮೊದಲನೇ ಸಾರಿ. ಸುಮಾರು 60-70 ಸಾರಿ ಮಾತಾಡಿದ್ದೀನಿ. ಹಂಗೆ 2ನೇ ಸಾರಿ ಮಾಡಿದ್ವಿ, 2ನೇ ಸಾರಿ ಮಾತಾಡಿದ್ವಿ. ನೀವೇ ಪತ್ರಿಕೆಗಳ ಪ್ರಕಟ ಮಾಡಿದ್ದೀರ, GM ಸಿದ್ದೇಶ್ವರ ಇಷ್ಟು ಸಾರಿ ಮಾತಾಡಿದ್ದಾರೆ ಅಂತೇಳಿ, ಇಷ್ಟು ಸಾರಿ ಕ್ವಶನ್ ಹಾಕಿದ್ದಾರೆ ಅಂತ. 2ನೇನೋ 3ನೇನೋ ಆಗಿದ್ದಾನೆ ರಾಜ್ಯದಲ್ಲಿ. ಅದನ್ನೆಲ್ಲ ಮರ್ತ್ಬಿಟ್ಟಿದ್ದಾನೆ, ಓದಿರೋಕ್ಕಿಲ್ಲ ಅವನು. ಈಗ ಓದ್ತಿರೋದು ಕಾಣ್ತಾನೆ. ಬಹುಶಃ ಅದನ್ನು ಸರಿಯಾಗಿ ನಡ್ಕೊಳ್ಳಿ. ಅದನ್ನು ಗೌರವದಿಂದ ಇರೋದು ನೋಡ್ಕೊಳ್ಳಿ. ಕಾಮನ್ ಸೆನ್ಸ್ ಇಲ್ಲ ಅಂತ ನನಗನ್ನೋ ಬದಲು ಅವನಿಗೆ ಕಾಮನ್ ಸೆನ್ಸ್ ಐತಿಲ್ಲ, ಅವನೇ ಕೇಳ್ತೀನಿ. ಹಂಗೇನೈತೆ, ನಾವು ಧರಣಿ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ, ನಾವೇನು ಬಿಡೋದಿಲ್ಲ. ಹಿಂದೂಗಳಾಗಲಿ ಏನು ಕಡಿಮೆ ಇಲ್ಲ, ನ್ಯಾಯ ಬೇಕಷ್ಟೇ. ನಾವು ಮುಸ್ಲಿಂ ಬಗ್ಗೆ ವಿರೋಧ ಅಂತಲ್ಲ. ಯಾವುದೋ ಒಂದು ಸಣ್ಣ 3 ಜನ ಇರೋದು ಮನೆಗೆ ಬಂದು ಸಾವಿರಾರು ಜನ ಬಂದು ಕೂತಿದ್ರೆ ಅರ್ಥ ಐತೆ. ಅದು ವಾಸ ಮಾಡ್ಬೇಕೋ ಬೇಡ? ಮನುಷ್ಯತ್ವನೂ ಬೇಕಲ್ಲ. ನಮ್ಮದು ಸರ್ಕಾರ ಇತ್ತಲ್ಲ, ನಾವೇನು ಹಿಂಗೆ ಮಾಡಿದ್ವಿ ಏನು? ಹಿಂಗೆಲ್ಲ ಗಲಾಟೆ ಆಯ್ತೇನು ಅಂದಾರ? ಹಿಂದೂ ಮುಸ್ಲಿಂ ಗಲಾಟೆ ಆಯ್ತಾನಪ್ಪ ಹೇಳಿ ನೀವೇ.
ಗೊತ್ತಿದೆ ಅಲ್ಲಿ ಬೇಡ ಇದ್ದಾರೆ ಕರೆಕ್ಟ್ ಆಗಿತ್ತಾ ಆಗಿತ್ತಾ ಇಲ್ಲ ಬರೀ ಹಿಂಗೆ ಅನ್ಬೇಡ್ರಿ ಹೇಳು ಆಗಿತ್ತಾ ಇಲ್ಲ ಅಂತ ಕೇಳಿ ಟಿವಿಯಾಗೂ ಕೇಳಲಿ ಮತ್ತೆ ಇದೊಂದು ನಾವು ಮಾಡಿದ್ವಿ ಹಿಂದೂ ಮುಸ್ಲಿಂ ಒಂದೇ ರೀತಿಯಾಗಿ ನಡ್ಕೊಂಡು ಹೋಗಿದ್ವಿ ನಾವು. ನಿಮ್ಮ ಕಾರ್ಯಕರ್ತರ ಮೇಲೇನೋ ಕೇಸ್ ಆಗಿದೆ ಸರ್, ಒಂದು 20 ಜನ ಮೇಲೆ. ಎಲ್ಲಿ ಮಟ್ಟಿಕಲ್ಲಾಗಲಿ ಬಸವರಾಜಪೇಟೆ ಆಗಲಿ. ಅದೇ ಈಗ ನೋಡ್ರಿ ಅದೆಲ್ಲ ಹೇಳಿಕೆ ಮೇಲೆ ಮಾಡ್ತಾರೆ ಅಷ್ಟೇ. ಅವ್ರು ಏನು ಮಾಡ್ತಾರೆ ಪಾಪ ಅಧಿಕಾರಿಗಳು ನ್ಯಾಯ ಮಾಡೋಕ್ಕೆ ತಯಾರಿರ್ತಾರೆ. ಅಧಿಕಾರ ಇರೋ ಅಂಥವ್ರು ರಾಜಕೀಯ ದುರ್ನಾದವರು ಹೇಳಿದಾಗ ಅವ್ರಿಗೆ ಸುಮ್ತಿರ್ಬೇಕಾಗತ್ತೆ. ಈ ರಾಜಕೀಯದಲ್ಲಿ ಇದೊಂದು ಬಂದ್ಬಿಟ್ಟಿತ್ತು ಅಧಿಕಾರಿಗಳಿಗೆ. ನಾವಿದ್ದಾಗಲೂ ನಮಗೆ ಮಾತಾಡ್ತಾರೆ, ಅವರಿದ್ದಾಗ ಅವ್ರಾಗ ಮಾತಾಡ್ತಾರೆ. ಅದಲ್ಲ, ನಾವಿದ್ದಾಗಲೂ ತಪ್ಪೇ ಅನ್ಬೇಕು, ಅವರಿದ್ದಾಗಲೂ ತಪ್ಪೇ ಅನ್ಬೇಕು. ಇದನ್ನು ಮಾತಾಡೋಂಥ ಶಕ್ತಿ ಅಧಿಕಾರಿಗಳಿಗೆ ಬರಬೇಕು. ಆಗ ಇಡೀ ರಾಜ್ಯ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಈಗ ಗಣೇಶ ಪ್ರೊಸೀಜನ್ಗಾಗಲಿ ಬೇರೆ ವಿಚಾರಕ್ಕಾಗಲಿ ಬರೀ ಅಡೆತಡೆ ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿ ಕಾರ್ಯಕರ್ತರು ಸಿಟ್ಟಾಗಿದೆ. ಯಾರ ಮೇಲೆ ಸಿಟ್ಟಿದ್ದಾರೆ? ಸೊ ಅದೇ ಆಗ್ತಾರೆ ಎಲ್ಲರೂ. ಹ್ಞೂ ಎಲ್ಲರೂ ಆಗ್ತಾರೆ ರೀ, ಕೊಡದೇ ಇದ್ದಾಗ ಆಗ್ತಾರೆ. ಇದು ಅದು ಮುಗದೆ ಹೋಗಿದ್ದಾರೆ ಕತೆ. ಈಗ ಡಿಜಿನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಚಿತ್ರದುರ್ಗ ಕೊಟ್ಟರು ಡಿಜಿಲ್ ಕೊಡ್ಬೋದಾಯಿತು. ನಾನು ಎಸ್ ಪಿ ತ ಮಾತಾಡಿದೆ, ನಾನು ಯಾರಿಗೂ ಕೊಡೋಲ್ಲ ಸರ್, ದಯವಿಟ್ಟು ಇದ್ರ ಬಗ್ಗೆ ಕೇಳಬೇಡ್ರಿ, ನಾನು ಯಾರಿಗೂ ಕೊಡೋಲ್ಲ ಅಂದರು. ಯಾರಿಗೂ ಕೊಟ್ಟಿಲ್ಲ, ಸುಮ್ಮನೆ ಆಗಿದ್ದೀನಿ ನಾವು. ಕೆಲವೊಂದಿಷ್ಟು ಜನ ಮುಖಂಡರು ಇದು ಲ್ಯಾಂಡ್ ಜಿಹಾದ್ ರೀತಿ ಆರೋಪ ಮಾಡಿಸಿದ್ರೆ, ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋ ಒಂದು ರೀತಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಾ ಇದೆ. ಬಿಡಿಸ್ಲಿ ನೋಡೋಣ, ಅವ್ರು ಬಿಡಿಸ್ಲಿ, ಆಮೇಲೆ ನೋಡೋಣ ಅಲ್ವಾ. ಈಗ ನೀವು ಹೇಳಿದ ತಕ್ಷಣ ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಇರಲ್ಲ. ಅವ್ರು ನೋಡೋಣ ಅವಾಗ ಏನು ಮಾಡ್ತಾರೆ. ನೀವೇ ಅರ್ಥ ಮಾಡ್ಬೋದು ಆನೆ ಯಾರು ನಾಯಿ ಯಾರು ಅಂತ. ಯಾರು ಬೋಳ್ತಾ ಇರ್ತಾರೆ ಅವ್ರು ನಾಯಿಗಳಾಗ್ತಾರೆ, ಯಾರು ಸುತ್ತಿ ಇರ್ತಾನೆ. ಇವತ್ತು ನಾನು ಸ್ಟೇಟ್ಮೆಂಟ್ ಕೊಟ್ಟಿನೇ ನಿನಗೆ ಕೊಟ್ಟಿನೇ, ಮತ್ತು ಅರ್ಥ ಆಗಲ್ಲ ನಿನಗೆ. ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಕೊಡುವ ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಕೊಡುವ ರಾಜ್ಯ ಸರ್ಕಾರಕ್ಕೆ ಯುವಕರಿಗೆ ಕೊಡುವ ಸರ್ಕಾರ ಇವರಿಗೆ ಪರಿಹಾರ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ 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 ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, JP ನಡ್ಡಾ ಅವರಿಗೆ, BS ಯಡಿಯೂರಪ್ಪನವರಿಗೆ, ವಿಜಯನವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಿಂದೂಗಳನ್ನು ಮುಚ್ಚಿದ ರಾಜ್ಯ ಸರ್ಕಾರಕ್ಕೆ, ಹಿಂದೂಗಳನ್ನು ಮುಚ್ಚಿದ ರಾಜ್ಯ ಸರ್ಕಾರಕ್ಕೆ, ಹಿಂದೂಗಳನ್ನು ಮುಚ್ಚಿದ ರಾಜ್ಯ ಸರ್ಕಾರಕ್ಕೆ. ಇದು 2 ದಿವಸವಿದೆ, ಪ್ರತಿಭಟನೆ ವಾಪಸ್ ಮಾಡ್ತೀವಿ. ದಯಮಾಡಿ ಇದು ಅನಿವಾರ್ಯ ಸರ್ಕಾರದ ಗಮನ ಸೆಳೆಯಬೇಕು. ಸರ್ಕಾರ ಕಚೇರಿ ಗಮನ ಸಲುವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಹಾಗಾಗಿ ಇದು ಜನರಿಗೋಸ್ಕರ ಹೋರಾಟ, ಇದು ಈ ರಾಜ್ಯದ ಹಿಂದೂಗಳ ಮುಚ್ಚ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದೀವಿ. ಇವತ್ತು ಸಂಜೆ ಅರ್ಥ ಆಗುತ್ತವರಿಗೆ ಲೋಕನ ಬಾಧಿತರು ಈ ಒಂದು ಸರ್ಕಾರಕ್ಕೆ, ಹಿಂದೂಗಳನ್ನು ಮುಚ್ಚಿದ ರಾಜ್ಯ ಸರ್ಕಾರಕ್ಕೆ, ಹಿಂದೂಗಳನ್ನು ಮುಚ್ಚಿದ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಬಡವರಿಗೆ ಮನೆಗಳನ್ನು ಕೊಡುವ ರಾಜ್ಯ ಸರ್ಕಾರಕ್ಕೆ, ಅಭಿವೃದ್ಧಿಶೀಲ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ. ಈ ಸಂಘದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ನಮ್ಮ ಮಂಡಲ ಅಧ್ಯಕ್ಷರು ವೆಂಕಟಪುರದ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಮಾಧ್ಯಮ ಸ್ನೇಹಿತರಿಂದ ಅಭಿನಂದಿಸ್ತೀನಿ. ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಕ್ರಿಶ್ಚಿಯನ್ ಶಾಲೆಗಳಿಗೆ, ಕಾನೂನನ್ನು ಉಲ್ಲಂಘನೆ ಮಾಡುತ್ತಿರುವ ಕ್ರಿಶ್ಚಿಯನ್ ಶಾಲೆಗಳಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕ್ರಿಶ್ಚಿಯನ್ ಶಾಲೆಗಳಿಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.